ಹಾಲಿನ ದರವನ್ನ ಹೆಚ್ಚಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಡಳಿತದ ಮುಖಾಂತರ ಒಂದು ಮನವಿಯನ್ನ ಮಾಡಲು ನಾವೆಲ್ಲ ಕೂಡ ಎಲ್ಲ ತಾಲೂಕುಗಳಿಂದ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಇವತ್ತು ಜಿಲ್ಲಾಡಳಿತದ ಭವನದಲ್ಲಿ ADC ಅವರಿಗೆ ಇವತ್ತು ಒಂದು ಮನವಿಯನ್ನ ಸಲ್ಲಿಸಿದ್ದೀವಿ. ಏನು ಕೋಲಾರ ಜಿಲ್ಲೆ ಬರಗಾಲದಿಂದ ತತ್ತರಿಸಿ ಹೋಗಿದೆ ಮತ್ತು ರೈತನಿಗೆ ತಾನು ಉತ್ಪಾದನೆ ಮಾಡ್ತಾ ಇರ್ತಕ್ಕಂಥ ಏನು ಹಾಲಿಗೆ ಸಮರ್ಪಕವಾದಂತ ದರ ದೊರೀತಾ ಇಲ್ಲದೆ ಇರೋ ಕಾರಣದಿಂದ ಈಗ ಎಲ್ಲರೂ ಕೂಡ ಸೇರಿ ಒಕ್ಕೂರಿನಿಂದ ಎಲ್ಲ ತಾಲೂಕುಗಳಿಂದ ಹಾಲು ಉತ್ಪಾದಕರು ಇವತ್ತಿನ ದಿವಸ ಇಲ್ಲಿ ಆಗಮಿಸಿದ್ದಾರೆ. ಏನು ನಾವು ಮುಖ್ಯಮಂತ್ರಿಯಲ್ಲಿ ಮನವಿ ಮಾಡಿಕೊಳ್ಳೋದೇನು ಅಂತಂದ್ರೆ ಕನಿಷ್ಠ 10 ರೂಪಾಯಿ ದರವನ್ನ ತಾವು ಖರೀದಿ ದರವನ್ನ ಜಾಸ್ತಿ ಮಾಡಬೇಕು ಮತ್ತು ಏನು ನಮಗೆ 5 ರೂಪಾಯಿ ಪ್ರೋತ್ಸಾಹ ಧನವನ್ನ ಕೊಡ್ತಾ ಇದ್ದೀರೋ ಅದನ್ನ 7 ರೂಪಾಯಿಗೆ ಜಾಸ್ತಿ ಮಾಡಬೇಕು ಮತ್ತು ಪಶು ಆಹಾರಕ್ಕೆ ಸಬ್ಸಿಡಿ ನೀಡಬೇಕು ಅನ್ನೋದು ನಮ್ಮ ಆಗ್ರಹ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ರೈತನ ಮಗನಾಗಿರೋದ್ರಿಂದ ಈ ಎಲ್ಲ ಬೇಡಿಕೆಗಳನ್ನ ಸಮರ್ಪಕವಾಗಿ ತೀರಿಸ್ತಾರೆ ಅನ್ನೋ ಒಂದು ಆಶಾಭಾವನೆ ನಮ್ಮಲ್ಲಿದೆ. ಈಗಾಗಲೇ ಬೇರೆ ರಾಜ್ಯಗಳಲ್ಲಿ ನಮ್ಮ ರಾಜ್ಯಕ್ಕಿಂತ ಹೆಚ್ಚಿನ ದರವನ್ನ ಎಲ್ಲ ಕಡೆ ರೈತರಿಗೆ ನೀಡ್ತಾ ಇದ್ದಾರೆ. ಈಗಾಗಲೇ ನಮ್ಮ ಕನಿಷ್ಠ ದರ ಅಂತಂದ್ರೆ ನಮ್ಮ ಕರ್ನಾಟಕದ್ದೇ ಎಲ್ಲ ಕೂಡ 40 ರೂಪಾಯಿಂದ 60 ರೂಪಾಯಿವರೆಗೂ ದರ ಇದೆ. ಅದರ ನಮ್ದು ಕನಿಷ್ಠ ದರ ಆಗಿರೋದ್ರಿಂದ ನಾನು ಜಿಲ್ಲಾಡಳಿತ ಮುಖಾಂತರ ನಾವೇನು ಇವತ್ತು ಮನವಿ ಸಲ್ಲಿಸಿದೀವೋ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು ಪರಿಗಣಿಸಿ ಇಮಿಡಿಯೇಟ್ ಆಗಿ ತಾವು ಈ ಹಾಲಿನ ಖರೀದಿ ದರವನ್ನ ಹೆಚ್ಚಿಸಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೀವಿ.